ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಶಿಕ್ಷಣ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ರಾಜೀವ್ ಗಾಂಧಿ ಗ್ರಾಮೀಣ ಪಂಚಾಯತ್ ಸಂಘಟನೆಯ ಅಧ್ಯಕ್ಷರಾಗಿ, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಕಾಂಗ್ರೆಸ್ ಮುಖಂಡ ಸನ್ಮಾನ್ಯ ಕೆ ಶಾಹುಲ್ ಹಮೀದ್ ಜೊತೆ ಒಂದು ಸಣ್ಣ ಕಿರು ಸಂದರ್ಶನ. ನಮಸ್ಕಾರ ಶಾಹುಲ್ ಹಮೀದ್ ಅವರೇ. ನಮಸ್ಕಾರ. ತಮಗೆ ಗೊತ್ತಿರ್ಬೋದು, ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾಳೆಯಿಂದ 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಏರ್ಪಾಡು ಮಾಡಿದ್ದಾರೆ. ಇದರ ಪೂರ್ವ ಸಿದ್ಧತೆ, ಈ ಪಾದಯಾತ್ರೆ ಯಾವ ಉದ್ದೇಶಕ್ಕೆ ಆಗ್ತಾಯಿದೆ ಅಂತ ತಮ್ಮ ಸ್ವಲ್ಪ ಬ್ರೀಫಿಂಗ್ ಮಾಡ್ಬೋದಾ? ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚಿತವಾಗುತ್ತಂಥ ಒಂದು ವಿಷಯ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಮತ್ತು ಅದರ ಸ್ವರೂಪವನ್ನು ಕೇಂದ್ರದ BJP ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದೆ, ಬದಲಾವಣೆ ಮಾಡಿದೆ. ಮತ್ತು ಇದು ಬಡ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ತದೆ ಎಂಬ ಆತಂಕ ದೇಶದೆಲ್ಲೆಡೆ ಮನ ಮಾಡಿದೆ. ಹಾಗಾಗಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನುಂಟು ಅದು ಮರುಜಾರಿ ಆಗಬೇಕು. ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ತರುತ್ತಿರುವಂಥ VB ಗ್ರಾಮ್ಜಿ ಯೋಜನೆ ಇದು ಈ ಬಡ ಜನರ ಉದ್ಯೋಗದ ಹಕ್ಕಿನ ಮೇಲೆ ಗದಾಪ್ರಹಾರವನ್ನು ಮಾಡ್ತಾಯಿದೆ. ಇನ್ನು ಮುಂದಿನ ಭವಿಷ್ಯ ಬಹಳ ಕಷ್ಟ ಆಗಲಿಕ್ಕಿದೆ ಎಂಬ ಆತಂಕ ಮುಂದಾಗಿರುವುದರಿಂದಾಗಿ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ದೇಶದೆಲ್ಲೆಡೆ ವಿರೋಧ ಪಕ್ಷಗಳು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದೆ ಮತ್ತು ಇದರ ಬಗ್ಗೆ ಹೋರಾಟವನ್ನು ರೂಪಿಸ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮುಗಿಸಿದ ನಂತರ ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಪಾದಯಾತ್ರೆಗಳನ್ನು ಮಾಡಿ ಆಗ್ರಹಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಬ್ರವರಿ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ 4 ದಿನ, ಅದು ಕೊಡಗಿನ ಗಡಿ ಸುಳ್ಯದಿಂದ ಉಡುಪಿಯ ಗಡಿ ಮುಲ್ಕಿಯವರೆಗೆ 100 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಕಣ್ಣು ತೆರೆಸುವಂಥ ಒಂದು ಕಾರ್ಯಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ ಜಿಲ್ಲಾ ಕಾಂಗ್ರೆಸ್ನಿಂದ. ಹಾಗಾಗಿ ಇದು ಶಾಹುಲ್ ಹಮೀದ್ ಅವರೇ, ಮಹಾತ್ಮ ಗಾಂಧೀಜಿಯವರೊಂದು ಮಾತು ಹೇಳಿದರು, ಭಾರತದ ಆತ್ಮ ಗ್ರಾಮಗಳಲ್ಲಿದೆ ಅಂತೇಳಿ. ಈ ಕೇಂದ್ರ ಸರ್ಕಾರವೇ ನೇರವಾಗಿ ಕೈ ಆಡಿದ್ರಿಂದ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಯಾವ ರೀತಿಯ ತೊಂದರೆ ಆಗ್ಬೋದು ಮುಂದಿನ ದಿನಗಳಲ್ಲಿ? ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಇದು. ಗಾಂಧೀಜಿಯವರ ಕನಸು ಈ ದೇಶವನ್ನು ರಾಮರಾಜ್ಯ ಮಾಡಬೇಕು ಅಂತ. ರಾಮರಾಜ್ಯದ ಕಲ್ಪನೆ ಏನು ಅಂತ ಹೇಳಿದರೆ ಅದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ರಾಜರ ಕಾಲದಲ್ಲಿ ಇದ್ದ ಹಾಗಲ್ಲ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಕೈಗೆ ಅಧಿಕಾರ, ಪ್ರಜೆಗಳೇ ಅವರನ್ನು ಆಳುವಂತಾಗಬೇಕು. ಇದು ರಾಮರಾಜ್ಯದ ಗಾಂಧೀಜಿಯವರ ಕಲ್ಪನೆ. ಈ VB ಗ್ರಾಮ್ಜಿ ಏನು ಇವರು ತರ್ತಾ ಇರುವಂಥ ಕಾಯ್ದೆ ಏನುಂಟೋ ಇದು ಇದಕ್ಕೆ ಕೊಡಲಿ ಏಟನ್ನು ಕೊಡ್ತಾ ಇದೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾವು. ನೋಡಿ, ಮಹಾತ್ಮ ಗಾಂಧಿಯವರ ಹೆಸರನ್ನು ಮಾತ್ರ ಬದಲಾವಣೆ ಮಾಡೋದಲ್ಲ, ಕೇವಲ ಹೆಸರಿನ ಬದಲಾವಣೆಯಿಂದ ಏನು ಇಲ್ಲಿ ಘಟಿಸುವಂಥದ್ದೇನಿಲ್ಲ. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಂದ ಮೇಲೆ ಗ್ರಾಮ ಪಂಚಾಯತ್ಗಳು ಯಾವ ರೀತಿಯಾಗಿ ಸಬಲೀಕರಣಗೊಂಡಿದೆ ಎಂಬುದನ್ನು ಒಮ್ಮೆ ಯೋಚನೆ ಮಾಡಬೇಕು. ಮತ್ತು ಎಷ್ಟು 100 ದಿನಗಳ ಒಂದು ಉದ್ಯೋಗ ಕೊಡುವಂಥ ಕಾರ್ಯಕ್ರಮ ಅಲ್ಲ ಇದು. ಇದೊಂದು ಹಕ್ಕು, ಇದೊಂದು ಕಾಯ್ದೆ, ಇದು ಕೊಡಲೇಬೇಕು. 100 ದಿನ ಒಂದು ನೋಡಿ, ಈ ಕಾಯ್ದೆಯಿಂದ ಒಂದು ವೇಳೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇಲ್ಲದಿದ್ದರೆ ಇವತ್ತು ಮಂಗಳೂರಿನಂಥ ಪೇಟೆಗಳಲ್ಲಿ ಕೈ ಕಾಲು ಹಾಕಲಿಕ್ಕೆ ಜಾಗ ಇರ್ತಿರಲಿಲ್ಲ. ಬಿಜಾಪುರ, ಗುಲ್ಬರ್ಗ, ರಾಯಚೂರು ಬರಪೀಡಿತ ಕೆಲವು ಜಿಲ್ಲೆಗಳಿಂದ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಕಡೆಯಿಂದ ಜನ ಗುಳೆ ಬರ್ತಾಯಿದ್ರು, ಮಂಗಳೂರಿಗೆ ಗುಳೆ ಬರ್ತಾಯಿದ್ರು. ಇಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇರ್ತಿರಲಿಲ್ಲ ಮಂಗಳೂರಿನಂಥ ಪ್ರದೇಶಗಳಲ್ಲಿ. ಈ ಯೋಜನೆ ಬಂದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ, ಈ ವಲಸೆ ಬರುವಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಯಿತು. ಕೇಂದ್ರದ UPA ಸರ್ಕಾರ ಬಹಳ ಸೋನಿಯಾ ಗಾಂಧಿಯವರ ಒಂದು ಸೂಚನೆ ಮೇರೆಗೆ ಮನಮೋಹನ್ ಸಿಂಗ್ರವರು ತನ್ನಂಥ ಈ ಒಂದು ಯೋಜನೆ, ಉದ್ಯೋಗ ಕಾಯ್ದೆ
ಈ ಕಾಯ್ದೆ ಅದು ಎಷ್ಟರ ಮಟ್ಟಿಗೆ ಪ್ರಬಲವಾಯಿತು, ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದರೆ, ಗ್ರಾಮ ಪಂಚಾಯತ್ಗಳು ಸಬಲೀಕರಣಗೊಂಡು ಕೆಲವು ಗ್ರಾಮ ಪಂಚಾಯತ್ಗಳು ಉಸಿರಾಡುವುದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ. ಅದು ಅಲ್ಲದಿದ್ದರೆ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ಗಳು ಬಾಗಿಲು ಹಾಕಿ ಮುಚ್ಚಬೇಕಿತ್ತು ಈ ಯೋಜನೆ ಅಲ್ಲದಿದ್ದರೆ. ಹೇಗೆ ಅಂತ ಹೇಳಿದರೆ, ನೀವು ಯೋಚನೆ ಮಾಡಿ, 100 ದಿನಗಳ ಉದ್ಯೋಗ ಕೊಡುವಂಥದ್ದು, ಒಂದು ವೇಳೆ ಉದ್ಯೋಗ ಕೊಡದಿದ್ದರೆ ಅವರಿಗೆ ಸಂಬಳವನ್ನು ಪೇಮೆಂಟ್ ಮಾಡಬೇಕು ಎಂಬ ಕಾನೂನನ್ನು ಕೇಂದ್ರ ಸರ್ಕಾರ ರೂಪಿಸಿತು. ನೋಡಿ ನಾನು ಹೇಳ್ತೇನೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಶಿಪಟ್ಟಣ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಸಹ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮದೇ ಜಾಗದಲ್ಲಿ ನೀವೇ ಬಾವಿ ತೋಡಿ ನಿಮಗೆ ಅದರ ಹಣವನ್ನು ಸಂಬಳದ ರೂಪದಲ್ಲಿ ಕೇಂದ್ರ ಸರ್ಕಾರ, UPA ಸರ್ಕಾರ ಕೊಡ್ತಾ ಇತ್ತು. ಹಾಗಾಗಿ ಇವತ್ತು ಕಾಶಿಪಟ್ಟಣ ಒಂದು ಇಡೀ ಗ್ರಾಮದ ಎಲ್ಲ ಮನೆಗಳಲ್ಲಿಯೂ ಬಾವಿ ತೋಡಿದ್ದಾರೆ. ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಸಭಾಭವನ ಇರ್ಬೋದು, ಪಂಚಾಯತ್ನ ಅಭಿವೃದ್ಧಿ ಕಾಮಗಾರಿ ಇರ್ಬೋದು, ತಡೆಗೋಡೆಗಳಿರ್ಬೋದು, ಅನೇಕ ಅಂಗನವಾಡಿಗಳಿಗೆ ಆವರಣಗೋಡೆ ಇರ್ಬೋದು, ಅನೇಕ ಶಾಲೆಗಳಿಗೆ ಆವರಣಗೋಡೆ ಇರ್ಬೋದು, ಮೈದಾನ ಇರ್ಬೋದು, ಇದೆಲ್ಲವನ್ನು ನಿರ್ಮಾಣ ಮಾಡಲಿಕ್ಕೆ ಕೋಟ್ಯಂತರ ರೂಪಾಯಿ ಹರಿದು ಬಂದದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ. ಈಗ ಏನಾಗಿದೆ, ಇದರ ಸ್ವರೂಪವನ್ನು ಆವತ್ತು ಏನಾಯಿತು ಅಂತ ಹೇಳಿದರೆ, ಗ್ರಾಮ ಪಂಚಾಯತ್ಗಳಿಗೆ ಅದು ಪರಮಾಧಿಕಾರ ಇತ್ತು. ಏನು ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ, ಗ್ರಾಮಗಳಿಗೆ ಅಧಿಕಾರ, ಪ್ರಜೆಗಳ ಕೈಗೆ ಅಧಿಕಾರ ಕೊಡಬೇಕು, ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಬೇರೆ ಯೋಜನೆಗಳಿಗೆ ಅಲ್ಲ, ಬೇರೆ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಯುವಂಥದ್ದು ಅತ್ಯಂತ ಕಡಿಮೆ. ಯಾಕಂತ ಹೇಳಿದರೆ ಅದು ನೇರವಾಗಿ ಬಡ ಜನರ ಖಾತೆಗೆ ಹಣ ಬರ್ತಾಯಿತ್ತು, ಸಂಬಳದ ರೂಪದಲ್ಲಿ ಬರ್ತಾಯಿತ್ತು. ಅಲ್ಲಿ ಮಧ್ಯವರ್ತಿಗಳು ಇರಲಿಲ್ಲ ಎಂಬುದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲಾದರೂ ಭ್ರಷ್ಟಾಚಾರದ ಕೆಲವು ನಡೆಸುವ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಉಳಿದ ಯೋಜನೆಗೆ ಕಂಪೇರ್ ಮಾಡಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅತ್ಯಂತ ಭ್ರಷ್ಟಾಚಾರ ಕಡಿಮೆ. ನೋಡಿ, ಗ್ರಾಮ ಪಂಚಾಯತ್ಗಳಿಗೆ ಇರುವಂಥ ಅಧಿಕಾರವನ್ನು, ಅವರಿಗೆ ಯೋಜನೆ, ನಿಮ್ಮ ಗ್ರಾಮಕ್ಕೆ ಏನು ಬೇಕು ಯೋಜನೆ, ಯಾವ ಶಾಲೆಗಳಿಗೆ, ಯಾವ ಅಂಗನವಾಡಿಗಳಿಗೆ, ಯಾರಿಗೆ ಏನೆಲ್ಲ ಕೆಲಸ ಕಾರ್ಯ ಆಗಬೇಕು, ಸಾರ್ವಜನಿಕವಾಗಿ ಆಗಬೇಕು, ಇದೆಲ್ಲವನ್ನು ಗ್ರಾಮ ಪಂಚಾಯತ್ ವಾರ್ಡ್ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ನಿರ್ಣಯ ಮಾಡಿಕೊಂಡು, ತೀರ್ಮಾನ ಮಾಡಿಕೊಂಡು ಆಯಾ ಗ್ರಾಮದ ಪಂಚಾಯತ್ಗಳೇ ಅವರಿಗೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಿಮ್ಮ VBG ರಾಮ್ಜಿ ಏನಾಯ್ತು ಅಂತ ಹೇಳಿದರೆ, ಇದು ಎಲ್ಲವೂ ಕೇಂದ್ರ ಯಾವ ಗ್ರಾಮ ಪಂಚಾಯತಿಗಳಿಗೆ ಯಾವ ಯೋಜನೆ ಮಾಡಬೇಕು ಅಂತ ನಿರ್ಣಯ ಮಾಡೋದು ಕೇಂದ್ರ ಸರ್ಕಾರ, ರಿಮೋಟ್ ಕಂಟ್ರೋಲ್ ಆಗಿ ಕೇಂದ್ರ ಸರ್ಕಾರವೇ ಮಾಡೋದು. ಕೆಲವು ಪಂಚಾಯತ್ಗಳು ಅದು ಸಹ ಇದರಲ್ಲಿ ಎಷ್ಟು ತಾರತಮ್ಯ ಇರ್ಬೋದು ಹೇಳಿದರೆ, ರಾಜಕೀಯವಾಗಿ ಕೆಲವು ನೋಡೋದಿದ್ರೆ ಕೆಲವು ಗ್ರಾಮ ಪಂಚಾಯತ್ಗಳಿಗೆ ಏನು ಯೋಜನೆಗಳನ್ನೇ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ನಿರ್ಮಾಣ ಆಗಬಹುದು. ರಿಪೋರ್ಟ್ ಎಲ್ಲವೂ ಕೇಂದ್ರ ಸರ್ಕಾರ, ಎಲ್ಲ ಕೇಂದ್ರ ಸರ್ಕಾರವೇ ಇದನ್ನು ತಗೊಳ್ಳೋದರಿಂದ ಗ್ರಾಮ ಪಂಚಾಯತ್ಗಳು ಖಂಡಿತ ಬಹಳ ದೊಡ್ಡ ಕಷ್ಟವನ್ನು ಎದುರಿಸುವಂಥ ದಿನಗಳು ಮುಂದೆ ಬರಬಹುದು. ಹಾಗಾಗಿ ಇನ್ನೊಂದು ವಿಚಾರ, ತಮ್ಮ ಪ್ರಶ್ನೆಗೆ ಈ ಹೆಸರು ಬದಲಾವಣೆಯ ಬಗ್ಗೆ, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ, ಮಹಾತ್ಮ ಗಾಂಧಿಯ ಹೆಸರಿಟ್ಟದ್ದು ಗಾಂಧಿ ಅಂತ ಒಬ್ಬ ಗ್ರಾಮರಾಜ್ಯದ ಕಲ್ಪನೆ, ಈ ದೇಶ ವಿಶ್ವನಾಯಕ, ಲೋಕನಾಯಕ. ಹೌದು, ಮಹಾತ್ಮ ಗಾಂಧಿ ಒಂದು ಸಣ್ಣ ವಿಚಾರ ಅಲ್ಲ. ಪ್ರಪಂಚದ 100ಕ್ಕೂ ಮಿಕ್ಕಿ ವಿಶ್ವವಿದ್ಯಾಲಯಗಳಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಪಠ್ಯ ಇದೆ. ಹೌದು, ಪಠ್ಯ ಇದೆ. ಅವರ ಆತ್ಮಚರಿತ್ರೆಯನ್ನು ಓದ್ತಾ ಇದ್ದಾರೆ ಮಕ್ಕಳು. ಆಯ್ತಲ್ಲ, ಇಡೀ ದೇಶದ ಎಲ್ಲೆಡೆ ಮಹಾತ್ಮ ಗಾಂಧಿ ರಸ್ತೆಗಳಿವೆ. MG ರೋಡ್ ನಿಮ್ಗೆ ಗೊತ್ತಿದೆ. ಮಹಾತ್ಮ ಗಾಂಧಿಯವರ ಹೆಸರನ್ನು ಇಟ್ಟುಕೊಳ್ಳದ ಯಾವುದೇ ಗ್ರಾಮಗಳು ಈ ದೇಶದಲ್ಲಿ ಇರಲಿಕ್ಕಿಲ್ಲ ಅಂತ ಕಾಣ್ತದೆ. ಅಲ್ಲದೆ ಪ್ರಪಂಚದ ಅನೇಕ ಕಡೆ 100ಕ್ಕೂ ಮಿಕ್ಕಿ ದೇಶಗಳಲ್ಲಿ ಅವರ ಪುತ್ಥಳಿ ಇದೆ. ಹೌದು, ಲೋಕನಾಯಕ ಅಂತ ಅವರನ್ನು ಒಂದು ಉಪ್ಪು ಮತ್ತು ಚರಕದಂಥ ಸಾಮಾನ್ಯ ವಸ್ತುಗಳನ್ನು ಇಟ್ಟುಕೊಂಡು ಅದು ಬಹಳ ದೊಡ್ಡ ಕ್ರಾಂತಿ ಮಾಡಿದವರು ಮಹಾತ್ಮ ಗಾಂಧಿ. ಇದು ಸಣ್ಣ ವಿಚಾರ ಅಲ್ಲ. ಮಹಾತ್ಮ ಗಾಂಧಿಯನ್ನು ನಮಗೆ ಊಹಿಸಲಿಕ್ಕೆ, ಮಹಾತ್ಮ ಗಾಂಧಿಯನ್ನು ವರ್ಣಿಸುವುದು ಅಂತ ಹೇಳಿದರೆ, ಬರ್ನಾಡ್ ಶಾ ಹೇಳಿದ್ದಾರೆ ಹಿಮಾಲಯವನ್ನು ವರ್ಣಿಸಿದ ಹಾಗೆ ಅಂತ. ಮಹಾತ್ಮ ಗಾಂಧಿಯನ್ನು ವರ್ಣಿಸಿದ ಅಂಥ ಮಹಾತ್ಮ ಗಾಂಧಿಯ ಹೆಸರನ್ನು ಅಳಿಸಬೇಕು ಅಂತ ಹೇಳುವಂಥ ಪ್ರಯತ್ನದ ವಿರುದ್ಧ ಭಾರತದ ಜನ ಇದ್ದಿದ್ದಾರೆ. ನೋಡಿ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಇದನ್ನು ಲಾಭ ಪಡೆದದ್ದು ಕಾಂಗ್ರೆಸ್ನ ಬಡವರಲ್ಲ, ಎಲ್ಲ ಜಾತಿಯ ಎಲ್ಲ ಪಕ್ಷಕ್ಕೆ ಸೇರಿದ ಬಡವರು ಅವರ ಉದ್ಯೋಗದ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಈಗ ಕರ್ನಾಟಕದಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಒಂದು ಗದಾ ಪ್ರಹಾರವನ್ನು ಮಾಡಲಿಕ್ಕೆ ಬೇಕಾಗಿ ಈ ಕಾಯ್ದೆಯನ್ನು ರೂಪಣೆ ಮಾಡಿದಾಗಿ ಕಾಣ್ತಾ ಇದೆ ಒಂದು ದೃಷ್ಟಿಯಿಂದ. ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ನೋಡಿ, ಈ ಮೊದಲೇ ರಾಜ್ಯಗಳೆಲ್ಲ ತೀವ್ರವಾದ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದೇವೆ. ಈ
GST ಬಂದ ಮೇಲೆ ರಾಜ್ಯಗಳು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100ಕ್ಕೆ 100 ಕೂಲಿ ಯಾವೊಂದು ಸಂಬಳ ಕೊಡ್ತಾ ಇದೆ, ಅದು ಕೇಂದ್ರ ಸರ್ಕಾರವೇ ಕೊಡ್ತಾ ಇತ್ತು. ಒಂದು 10% ಅಷ್ಟೇ ಅದರಲ್ಲಿ ರಾಜ್ಯಗಳ ಪಾಲಿತ್ತು. ಮತ್ತು ಉಳಿದದ್ದೆಲ್ಲ ಈ ಕನ್ವರ್ಜೆನ್ಸ್ ಅಲ್ಲಿ ಒಂದು 10% ಮಾತ್ರ ರಾಜ್ಯ ಸರ್ಕಾರದ ಪಾಲಿತ್ತು. ಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಈ ಗ್ರ್ಯಾಂಟನ್ನು ಕೊಡ್ತಾ ಇತ್ತು. ಆದರೆ VBG ರಾಮ್ಜಿ ಇವರು ಏನು ಯೋಜನೆ ತರ್ತಾ ಇದ್ದಾರೆ, ಈ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರ ಕೊಡ್ತಂದು ಕೇವಲ 60% ಮಾತ್ರ, ಉಳಿದ 40%ವನ್ನು ರಾಜ್ಯಗಳು ಹೊಂದಾಣಿಕೆ ಮಾಡಿಕೊಳ್ಬೇಕು. ನೋಡಿ, ರಾಜ್ಯಗಳು ಮೊದಲೇ ತೀವ್ರವಾದ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ಇನ್ನು ನೀವು 40% ಹಾಕಿ ಅಂತ ಇವರಿಗೆ ನಿರ್ದೇಶನ ಕೊಟ್ಟರೆ ಯಾವ ರಾಜ್ಯಗಳು ಇದನ್ನು ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ವೇಳೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ರಾಜ್ಯದ ಅವರನ್ನೊಂದು ಮೀಟಿಂಗ್ ಮಾಡಿ ಅವರೊಟ್ಟಿಗೆ ಚರ್ಚಿಸಿ ಒಂದು ನಿರ್ಧಾರ ಕೈಗೊಂಡು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡದಿದ್ರೆ ಅದಕ್ಕೆ ಒಂದು ಬೇರೆ ಅರ್ಥ ಇತ್ತು. ಆದರೆ ಇದು ಯಾರ ಹತ್ರವೂ ಕೇಳದೆ ಏಕಪಕ್ಷೀಯವಾಗಿ ಯಾವ ಚರ್ಚೆಯೂ ಆಗುವುದಿಲ್ಲ. ಲೋಕಸಭೆಯಲ್ಲಿ ಇದರ ಬಗ್ಗೆ ರಾಷ್ಟ್ರಪತಿಯರ ಅಂಗೀಕಾರ ಮಾಡೋದು ಯಾವ ಚರ್ಚೆಯೂ ಆಗುವುದಿಲ್ಲ, ಚರ್ಚೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಲೋಕಸಭೆಯಲ್ಲಿ ಅವರ ಮೆಜಾರಿಟಿ ಅವರಿಗೆ ಬಹುಮತ ಇದೆ ಅಂತೇಳಿ ಪಾಸ್ ಮಾಡಿಕೊಂಡ್ರು, ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದರು. ಅಲ್ಲಿಂದ ನೇರವಾಗಿ ತಕ್ಷಣ ರಾಷ್ಟ್ರಪತಿ ಕಳಿಸ್ತದೆ. ರಾಷ್ಟ್ರಪತಿಗಳು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅದಕ್ಕೆ ಅಂಗೀಕಾರವನ್ನು ಮಾಡ್ತಾರೆ. ಮರುದಿನವೇ ಲೈಟ್ನಿಂಗ್ ಸ್ಪೀಡಲ್ಲಿ, ಮಿಂಚಿನ ವೇಗದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ VBG ಗ್ರಾಮ್ಜಿ ಅಂತ ಯೋಜನೆ ಬರ್ತದೆ. ಇಂಥ ಒಂದು ಚಮತ್ಕಾರ, ಇದೊಂದು ಪವಾಡದ ಹಾಗೆ ಮಾಡಿದರು. ಇದನ್ನು ಈಗೆಲ್ಲ ಒಂದು ಪವಾಡದ ಹಾಗೆ ಮಾಡುವಂಥ ಅಗತ್ಯ ಇತ್ತಾ? ಇದು ಜನ ಎದುರು ಕೇಳುತ್ತಿರುವ ಪ್ರಶ್ನೆ. ಹಾಗಾಗಿ ಇದಕ್ಕೆ ಹೋರಾಟ ಮಾಡುವುದು ಒಂದೇ ದಾರಿ, ಬೇರೆ ದಾರಿಯೇ ಇಲ್ಲ. ನಮ್ಮ ಉದ್ಯೋಗದ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ ಬೇಕಾಗಿ ಬೀದಿಗೆ ಇಳಿಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ ಹೇಳಿದರೆ, ಇದಕ್ಕೆ ಬೇಕಾಗಿ ವಿಶೇಷ ಅಧಿವೇಶನವನ್ನು ನಿರ್ಣಯ ಮಾಡಿತು. ಕೇಂದ್ರ ಸರ್ಕಾರದ ಕೈಗೊಬ್ಬೆ ಆಗಿರುವಂಥ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟದ್ದನ್ನು ಭಾಷಣವನ್ನು ಓದಲಿಕ್ಕೆ ನಿರಾಕರಣೆ ಮಾಡಿ ರಾಷ್ಟ್ರಗೀತೆಗೆ ಸಹ ಒಂದು ಗೌರವ ಕೊಡದೆ ಸೀದಾ ಇಳಿದು ಹೋದದ್ದನ್ನು ನಾವು ನೋಡಿದ್ದೇವೆ. ಚರ್ಚೆ ಮಾಡ್ತಾ ಇರೋದು ಇದು. ಹಾಗಾಗಿ ಈ ಮಹಾತ್ಮ ಗಾಂಧಿಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತಾಗಬೇಕು ಮತ್ತು ಈ ಯೋಜನೆ ಮರು ಜಾರಿ ಆಗಲೇಬೇಕು. ಇದಕ್ಕೆ ಬಹಳ ದೊಡ್ಡ ಹೋರಾಟ, ಚಳವಳಿ ಮಾಡಬೇಕಾದ ಅಗತ್ಯ ಇದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದಿಂದ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ನಡೀತಾ ಇದೆ. ಸುಳ್ಯದಿಂದ ಮುಲ್ಕಿವರೆಗೆ 100 ಕಿಲೋಮೀಟರ್. ಎಷ್ಟು ಜನ ಸೇರ್ಬೋದು ಇದಕ್ಕೆ? ಪ್ರತಿದಿನ ಒಂದು ಏನು ಕಡಿಮೆ ಇಲ್ಲದ ಒಂದು 2,000ದಿಂದ 3,000 ಜನ ಈಗಾಗಲೇ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನೋಂದಾವಣೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ 4 ದಿನಗಳ ದೊಡ್ಡ ಪಾದಯಾತ್ರೆ ನಮಗೆ ಮಹಾತ್ಮ ಗಾಂಧಿಯವರೇ ಕಲಿಸಿಕೊಟ್ಟಂಥ ಒಂದು ಪ್ರೇರೇಪಣೆ, ಒಂದು ವಿಧಾನ. ಹಾಗಾಗಿ ಸತ್ಯಾಗ್ರಹ, ಪಾದಯಾತ್ರೆಯ ಮುಖಾಂತರವಾಗಿ ಸರ್ಕಾರದ ಕಣ್ಣು ತೆರೆಸುವಂತಾಗಬೇಕು. ಈ ಯೋಜನೆ ಮತ್ತೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಯಾಗಬೇಕು. ವಿಶೇಷವಾಗಿ ಇದು ಮಹಿಳೆಯರ ಉದ್ಯೋಗ ಹಕ್ಕನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಬಹಳ ದೊಡ್ಡ ಹೊಡೆತವನ್ನು ಇದು ನೀಡಲಿಕ್ಕಿದೆ. ಇನ್ನು ಗ್ರಾಮ ಪಂಚಾಯತ್ಗಳು ಕೇವಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಾಗಿ, ಅಂದರೆ ಅನುಷ್ಠಾನ ಮಾಡುವಂಥ ಏಜೆನ್ಸಿಗಳಾಗಿ ಮಾತ್ರ ಹೊರತು ಅವರಿಗೆ ಯೋಜನೆಯನ್ನು ರೂಪಿಸುವಂತಹ ಯಾವುದೇ ಅಧಿಕಾರ ಇರುವುದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ಗಳು ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಯಾವುದೇ ಕಾರಣಕ್ಕೆ VB ಗ್ರಾಮ್ಜಿ ಅಂದರೆ ಅವರೀಗ ಅದನ್ನೊಂದು ಭಾವನಾತ್ಮಕವಾಗಿ ತರ್ತಾ ಇದ್ದಾರೆ. ನೋಡಿ, ಅವರ ಉದ್ದೇಶ ಏನು? ಮಹಾತ್ಮ ಗಾಂಧಿಯವರ ಹೆಸರನ್ನು ಅಳಿಸಿ ಅಲ್ಲಿ VBG ರಾಮ್ಜಿ ಅಂತ, ಅಲ್ಲಿ ರಾಮನ ಹೆಸರನ್ನು. ಬಹಳ ಆಶ್ಚರ್ಯ ಅಂತ ಹೇಳಿದರೆ, ಅದು ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಏನೋ ಉಂಟು ಅದರಲ್ಲಿ ರಾಮನಿಗೆ ಸಂಬಂಧಪಟ್ಟಂತೆ ಯಾವುದೇ ಅಂಶಗಳಿಲ್ಲ. ಏನು ರೋಜ್ಗಾರ್ ಆಜೀವಿಕ್ ಮಿಷನ್ AM ಅನ್ನೆಲ್ಲ ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿ ಮಹಾತ್ಮ ಗಾಂಧಿಯವರನ್ನು ಮತ್ತೊಮ್ಮೆ ಕೊಲ್ಲುವಂಥ, ಹತ್ಯೆ ಮಾಡುವಂಥ ಪ್ರಯತ್ನ ಇದು. ನೋಡಿ, VBG ಈಗಾಗಲೇ ಅನೇಕ ಮಾಧ್ಯಮಗಳೆಲ್ಲ ಬರ್ತಾ ಇದೆ. ಇದು VBG ಅಂತ ಹೇಳಿದರೆ ಗೋಡ್ಸೆ ಅಂತ ಹೇಳ್ತಾ ಇದ್ದಾರೆ. ಅದು ನಾಥುರಾಮ್ ಗೋಡ್ಸೆ ಹೆಸರು ಅಂತ, ಹಾಗೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ.
ಆ ರೀತಿ ಮಾಡ್ತಾ ಇದ್ದಾರೆ. ಆದ ಕಾರಣ ಇದಕ್ಕೆ ಮತ್ತು ಇವರು ಭಾವನಾತ್ಮಕವಾಗಿ ಜನರನ್ನು ಹಾಗಾಗಿ ಮಾಡಿ ಜನರನ್ನು ಒಂದು ಮುಖಗೆ ಮಂಕುಬೂದಿ ಎರಚುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಯಾವ ಇದಕ್ಕೂ ನಾವು ಸಿದ್ಧರಿದ್ದೇವೆ, ಹೋರಾಟಕ್ಕೂ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಂತೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿ ಆಗ್ತದೆ ಮತ್ತು VB ಗ್ರಾಮ್ಜಿ ಏನುಂಟೋ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬಿಡುವುದಿಲ್ಲ ಎಂಬ ನಿರ್ಧಾರವನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ಓಕೆ, ಧನ್ಯವಾದಗಳು ಶಾಹುಲ್ ಹಮೀದ್ ಅವರೇ. ಧನ್ಯವಾದ.